ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಗೃಹಿಣಿ ಟಿವಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಬಹು ಉಪಯೋಗಿಯಾಗಿರುವಂಥ ಈ ಬ್ಯಾಸ್ಕೆಟ್ ಹಾಕೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ನ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿ. ನಾನು ಹಾಕೋ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ. ಫ್ರೆಂಡ್ಸ್, ಈ ಬ್ಯಾಸ್ಕೆಟ್ ಹಾಕೋಕ್ಕೆ ನಾನು ಬ್ಲ್ಯಾಕ್ ಕಲರಲ್ಲಿ 12 ವೈರ್ ಕಟ್ ಮಾಡ್ಕೊಂಡಿದ್ದೀನಿ. ಒಂದೊಂದು ವೈರು 3.5 ಅಡಿ ಇದೆ. ಹಾಗೆ ವೈಟ್ ಕಲರಲ್ಲಿ 5 ವೈರ್ ಕಟ್ ಮಾಡ್ಕೊಂಡಿದ್ದೀನಿ. ಒಂದೊಂದು ವೈರು 4 ಅಡಿ ಇದೆ. ಫ್ರಂಟ್ ವೈರ್ನ ಫೋಲ್ಡ್ ಮಾಡ್ಕೋಬೇಕು. ಫೋಲ್ಡ್ ಮಾಡ್ಕೋಬೇಕಾದ್ರೆ ನೋಡಿ, ಒಂದು ಅರ್ಧ ಅಡಿಯಷ್ಟು ಒಂದು ಸೈಡ್ ವೈರು ಫೋಲ್ಡ್ ಮಾಡಿದಂಥ ಒಂದು ಸೈಡ್ ವೈರು ಅರ್ಧ ಅಡಿಯಷ್ಟು ಜಾಸ್ತಿ ಇರಲಿ, ಇನ್ನೊಂದು ಸೈಡ್ ವೈರು ಕಮ್ಮಿ ಇರುತ್ತೆ. ಈ ರೀತಿ ನೋಡ್ಕೊಂಡು ಫೋಲ್ಡ್ ಮಾಡ್ಕೊಳ್ಳಿ. ಈ ಕಮ್ಮಿ ಇರೋಂಥ ವೈರ್ ಅಳತೆಗೆ ನಾನು ರನ್ನಿಂಗ್ ವೈರ್ನ ಫೋಲ್ಡ್ ಮಾಡ್ಕೋತೀನಿ. ನೋಡಿ, ಈ ರೀತಿ ಫೋಲ್ಡ್ ಮಾಡಿಕೊಂಡು ಯಾವುದರ ಸೈಡು ಇಟ್ಕೊಳ್ಳಿ. ಕಟ್ ಪೀಸ್ನ ಒಂದು ಸೈಡ್ ಇಟ್ಕೊಳ್ಳಿ. ರನ್ನಿಂಗ್ ವೈರ್ ತೊಗೊಂಡು ಈ ಕಮ್ಮಿ ಇರೋಂಥ ಸೈಡು ತಳಭಾಗದಲ್ಲಿ ಬರೋ ಥರ ಇಟ್ಕೊಳ್ಳಿ. ರನ್ನಿಂಗ್ ವೈರು ನಮ್ಮ ಬಲಭಾಗದಲ್ಲಿದೆ, ಕಟ್ ಪೀಸ್ ವೈರ್ ಬಂದು ನಮ್ಮ ಎಡಭಾಗದಲ್ಲಿದೆ. ಈ ಫೋಲ್ಡ್ ಮಾಡಿದ್ವಲ್ಲ, ಈ ವೈರ್ ಸುತ್ತ ಈ ರನ್ನಿಂಗ್ ವೈರ್ ಬರೋ ಥರ ಇಟ್ಕೊಳ್ಳಿ. ನೋಡಿ, ಕಮ್ಮಿ ಇರೋಂಥ ಪೀಸು ತಳಭಾಗದಲ್ಲಿದೆ. ಈ ರೀತಿ ಇಟ್ಕೊಳ್ಳಿ. ನೋಡಿ, ಇದನ್ನು ಮೇಲ್ಭಾಗಕ್ಕೆ ತನ್ನಿ. ಈ ಕಮ್ಮಿ ಇರೋಂಥ ಪೀಸ್ ಇದೆಯಲ್ಲ, ಕಮ್ಮಿ ಇರುವಂಥ ವೈರ್ ಇದೆಯಲ್ಲ, ಅದನ್ನು ಈ ಲೂಪ್ ಒಳಗಡೆ ತಂದು ನಾಟ್ ಹಾಕೋಬೇಕು. ಇದನ್ನು ನಾವು ಬಾಕ್ಸ್ ನಾಟ್ ಅಂತ ಹೇಳ್ತೀವಿ. ಈಗ ಇವೆರಡು ಸಮ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಸಮ ಇದೆ. ಇದು ಒಂದು ಸೈಡ್ ಕೆಳಭಾಗದಲ್ಲಿ ಒಂದು ಸೈಡ್ ಇರೋ ವೈರು ಅರ್ಧ ಅಡಿಯಷ್ಟು ಜಾಸ್ತಿ ಇದೆ. ಇದೇ ರೀತಿ ಇನ್ನೊಂದು ವೈರ್ ಕೂಡ ತಗೊಳ್ಳಿ. ಇದು ಎಷ್ಟಕ್ಕೆ ನಾವು ಕಮ್ಮಿ ಇರೋ ಪೀಸ್ ಕಡೆಯಿಂದ ತಗೋತಾ ಇದ್ದೀವಿ ನೋಡಿ, ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಕಮ್ಮಿ ಇರೋ ಎಷ್ಟು ಅರ್ಧ ಅಡಿ ಇರೋಷ್ಟು ಬಿಟ್ಟು ಫೋಲ್ಡ್ ಮಾಡ್ಕೋಬೇಕು. ಈಗ ನಮಗೆ ಮೇಲ್ಭಾಗದಲ್ಲಿ ಕಮ್ಮಿ ವೈರ್ ಇರೋವಂಥ ಸೈಡ್ ಬಂದಿದೆ, ಕೆಳಭಾಗದಲ್ಲಿ ಜಾಸ್ತಿ ವೈರ್ ಇರೋವಂಥ ಸೈಡ್ ಬಂದಿದೆ. ಈಗ ನಾವು ಹಾಕೊಳ್ಳೋ ಎಲ್ಲ ನಟ್ಗಳು ಮೇಲ್ಭಾಗಕ್ಕೆ ಒಂದೇ ಥರ ಬರೋ ಥರ, ಅಂದರೆ ಕಮ್ಮಿ ಇರೋ ಥರನೇ ಬರೋ ಥರ ವೈರ್ಗಳನ್ನ ಜಾಯಿಂಟ್ ಹಾಕೊಬರ್ಬೇಕು. ರನ್ನಿಂಗ್ ವೈರ್ನ ಫೋಲ್ಡ್ ಮಾಡ್ಕೋತಾ ಇದ್ದೀನಿ. ಈಗ ನೋಡಿ, ಕಟ್ ಪೀಸ್ ವೈರ್ನ ನಮ್ಮ ಎಡಭಾಗದಲ್ಲಿದೆ. ಕಮ್ಮಿ ಇರೋಂಥ ಪೀಸು ಈ ರೀತಿ ಡೌನಲ್ಲಿದೆ, ಡೌನಲ್ಲಿ ಬರೋ ಥರ ಇಟ್ಕೊಳ್ಳಿ. ತಳಭಾಗದಲ್ಲಿ ಕಮ್ಮಿ ಇರೋಂಥ ವೈರ್ ಬರೋ ಥರ ಇಟ್ಕೊಂಡು ಈ ರನ್ನಿಂಗ್ ವೈರ್ನ ಮೇಲ್ಭಾಗಕ್ಕೆ ತನ್ನಿ. ತಳಭಾಗದಲ್ಲಿರೋ ವೈರ್ನ ಈ ರೀತಿ ರನ್ನಿಂಗ್ ವೈರ್ ಒಳಗಡೆಯಿಂದ ಎಳ್ಕೊಳ್ಳಿ. ಈ ರೀತಿ ನಾಟ್ ಹಾಕ್ಕೊಳ್ಳಿ. ಈಗ ಇವೆರಡು ಸೈಡು ಜಾಸ್ತಿ ಸಮ ಇರೋ ಥರ ನೋಡ್ಕೊಳ್ಳಿ. ಕಮ್ಮಿ ಇದ್ದರೆ ಜಾಸ್ತಿ ಇರೋಂಥ ವೈರ್ನ ಈ ರೀತಿ ಒಳಗೆ ತೊಳ್ಕೊಂಡು ಈ ಕಮ್ಮಿ ಇರೋಂಥ ವೈರಿನ ಸೈಡಿಂದ ಎಳ್ಕೊಂಡ್ರೆ ಅದು ಸಮ ಬರುತ್ತೆ. ಇದೇ ರೀತಿ ನಾನು ಬ್ಲ್ಯಾಕಲ್ಲಿ ಮೊದಲು 6 ವೈರು ಅಟ್ಯಾಚ್ ಮಾಡ್ಕೋತೀನಿ. ಫ್ರೆಂಡ್ಸ್, ಈಗ 6 ವೈರ್ನು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ವೈಟ್ ವೈರ್ನ ನಾನು ಸೆಂಟ್ರ್ ಫೋಲ್ಡ್ ಮಾಡ್ತಾ ಇದ್ದೀನಿ. ಈ ರೀತಿ ಸೆಂಟ್ರ್ ಫೋಲ್ಡ್ ಮಾಡ್ಕೋಬೇಕು. ಈ ಬ್ಲ್ಯಾಕ್ ವೈರಲ್ಲಿ ನಾನು ಅರ್ಧ ಅಡಿಯಷ್ಟು ಒಂದು ವೈರಲ್ಲಿ ಅರ್ಧ ಅಡಿಯಷ್ಟು ಜಾಸ್ತಿ ಒಂದು ಸೈಡ್ ಜಾಸ್ತಿ ತೊಗೊಂಡಿದ್ದೀನಿ, ಒಂದು ಸೈಡ್ ಕಮ್ಮಿ ತೊಗೊಂಡಿದ್ದೀನಿ ಅಲ್ವಾ. ಆದರೆ ವೈಟಲ್ಲಿ ಮಾತ್ರ ಆ ರೀತಿ ತೊಗೊಳ್ಳಲ್ಲ. ಫುಲ್ ಅರ್ಧಕ್ಕೆ ಕರೆಕ್ಟಾಗಿ ಫೋಲ್ಡ್ ಮಾಡ್ತಾಯಿದ್ದೀನಿ. ಅದರಲ್ಲೂ ಸಹ ಒಂದು ಬಾಕ್ಸ್ ನಾಟ್ ಹಾಕ್ಕೊಳ್ಳಿ. ಈಗ ಇದನ್ನು ವೈಟ್ ವೈರ್ ಎರಡು ಸೈಡು ಸಮ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ನೋಡಿ, ಸಮ ಇದೆ. ಇದೇ ರೀತಿ ಉಳಿದ 4 ವೈಟ್ ವೈರ್ನು ಅಟ್ಯಾಚ್ ಮಾಡ್ಕೊತೀನಿ. ಆ ನಂತರ ಬ್ಲ್ಯಾಕ್ ಕಲರಲ್ಲೇ 6 ವೈರ್ ಇದೆಯಲ್ಲ, ಅದನ್ನು ಅಟ್ಯಾಚ್ ಮಾಡ್ಕೊಬಂದು ನಿಮಗೆ ತೋರಿಸ್ತೀನಿ. ಫ್ರೆಂಡ್ಸ್, ಈಗ ನಾನೊಂದು ಲೈನ್ ಪೂರ್ತಿ ಹಾಕೊಬಂದಿದ್ದೀನಿ. ನೋಡಿ, ಇಲ್ಲಿ 6 ಬ್ಲ್ಯಾಕ್ ಕಲರ್ ಹಾಕಿದ್ದೀನಿ, ಮಧ್ಯದಲ್ಲಿ 5 ವೈಟ್ ಕಲರು ಮತ್ತು 6 ಬ್ಲ್ಯಾಕ್ ಕಲರು. ಈ ಗಿಡಲ್ಲಿ ಎಷ್ಟು ನಾವು ವೈರ್ ಬಿಟ್ಟಿದ್ದೀವೋ ಅದೇ ಅಳತೆಗೆ ರನ್ನಿಂಗ್ ವೈರ್ನ ನಾವು ಕಟ್ ಮಾಡ್ಕೋಬೇಕು. ನೋಡಿ, ಕಮ್ಮಿ ವೈರ್ ಇರೋದೆಲ್ಲ ಒಂದು ಸೈಡ್ ಮಾಡ್ಕೊಂಡು ಇದೆ, ಇನ್ನೊಂದು ಸೈಡು ಜಾಸ್ತಿ ಇರೋ ವೈರ್ ಇದೆ.
ಈಗ ಮತ್ತೆ ರನ್ನಿಂಗ್ ವೈರ್ ತೊಗೊಳ್ಳಿ. ಇಲ್ಲಿ ಎಷ್ಟು ಬಿಟ್ಟಿದ್ವಿ ಮೊದಲನೇ ವೈರಲ್ಲಿ ಅಷ್ಟೇ ಆಗಲಿಕ್ಕೆ ನಾವು ಉದ್ದಕ್ಕೆ ಫೋಲ್ಡ್ ಮಾಡ್ಕೋಬೇಕು. ಮತ್ತು ಮೇಲ್ಗಡೆ ಒಂದು ಬಾಕ್ಸ್ ನಾಟ್ ಹಾಕೋಬೇಕು. ಈ ರೀತಿ ಬಾಕ್ಸ್ ನಾಟ್ ಹಾಕ್ಕೊಂಡು ವೈರ್ ಸಮ ಇದೆಯಾ ಈ ಸೈಡು ಅಂತ ನೋಡ್ಕೊಳ್ಳಿ. ಈಗ ಈ ಸೆಂಟರ್ ಇದೆಯಲ್ಲ, ಈ ಮೊದಲನೇ ಲೈನ್ಗೆ ನಾನು ನಾಟ್ ಹಾಕೋತೀನಿ ಒಂದು, ಯಾಕಂದರೆ ಇದು ಸೆಂಟರ್ ಅಂತ ಗೊತ್ತಾಗೋಕ್ಕೋಸ್ಕರ ನಾನು ಒಂದು ನಾಟ್ ಹಾಕೋತೀನಿ. ಈಗ ಪೂರ್ತಿಯಾಗಿ ಇದೇ ರೀತಿ ಒಂದು ಲೈನ್ ಪೂರ್ತಿ ಹಾಕ್ಕೊಳ್ಳಿ. ಈ ಸೆಂಟರ್ ಲೈನಿಂದ ಮೇಲ್ಭಾಗಕ್ಕೆ 3ರಿಂದ 4 ಲೈನ್ ಹಾಕ್ಕೊಳ್ಳಿ. ಹಾಗೆ ಕೆಳಭಾಗಕ್ಕೂ 3ರಿಂದ 4 ಲೈನ್ ಹಾಕ್ಕೊಳ್ಳಿ. ನಾನು ಪೂರ್ತಿಯಾಗಿ ಹಾಕ್ಕೊಬಂದು ನಿಮಗೆ ತೋರಿಸ್ತೀನಿ. ಫ್ರೆಂಡ್ಸ್, ಈಗ ಬೇಸ್ ಹಾಕೊಂಡಾಗಿದೆ. ಇದು ಸೆಂಟರ್ಗೆ ನಾಟ್ ಹಾಕಿದ್ದೇವೆ ನೋಡಿ, ಅದು ಇಲ್ಲಿಂದ ಮೇಲ್ಭಾಗಕ್ಕೆ 4 ಲೈನು, ಕೆಳಭಾಗಕ್ಕೆ 4 ಲೈನು ಹಾಕ್ಕೊಂಡು ಫಿನಿಶ್ ಮಾಡ್ಕೊಂಡಿದ್ದೀನಿ. ಈಗ ಸೆಂಟರ್ ಇದು ಗಂಟು ಹಾಕಿದ್ವಲ್ಲ, ನಾಟ್ನ ಓಪನ್ ಮಾಡ್ಕೊಳ್ಳಿ. ಹಿಂಗೆ ಯಾವ್ದಾರ ಒಂದು ಸೈಡು, ಆ ಸೈಡಾರ ಆಯಿತು ಈ ಸೈಡಾರ ಆಯಿತು, ಅದ್ರಲ್ಲಿ ಮೊದಲನೇ ಲೈನ್ ಬಿಟ್ಟು 2ನೇ ಲೈನಿಂದ ನಾನು ಬಾಕ್ಸ್ ನಾಟ್ ಹಾಕ್ಕೊಂಡು ಹೋಗ್ತೀನಿ. ನೋಡಿ, ಒಳಗೆ ಸೇರ್ಸೋಕ್ಕೆ ಸ್ವಲ್ಪ ವೈರು ಒಂದು 2-3 ಇಂಚಷ್ಟು ಒಳಗೆ ಸೇರ್ಸೋಕ್ಕೆ ವೈರ್ ಬಿಟ್ಟು ಬಾಕ್ಸ್ ನಾಟ್ ಹಾಕ್ಕೊಳ್ಳಿ. ಇದೇ ಕಲರ್ ಯೂಸ್ ಮಾಡಬೇಕು ಅಂತೇನಿಲ್ಲ, ನಿಮ್ಗೆ ಯಾವ್ದು ಇಷ್ಟನೋ ಆ ಕಲರ್ ಯೂಸ್ ಮಾಡಿ. ಈ ರೀತಿ ಬಾಕ್ಸ್ ನಾಟ್ಗಳನ್ನು ಒಂದು ರೌಂಡ್ ಪೂರ್ತಿಯಾಗಿ ಹಾಕೋಬೇಕು. ಫ್ರೆಂಡ್ಸ್, ಈಗ ಒಂದು ಸೈಡ್ ಬೈ ಲೈನ್ ಮಾತ್ರ ಹಾಕೊಂಡಿದ್ದೀನಿ. ಈಗ ಇಲ್ಲಿ ಕಾರ್ನರ್ ಟರ್ನ್ ಮಾಡ್ಕೋತಾ ಇದ್ದೀನಿ ನೋಡಿ. ಅದಕ್ಕೂ ಸಹ ನಾನು ಇದೇ ಥರ ಬಾಕ್ಸ್ ನಾಟ್ ಹಾಕೋತಾ ಇದ್ದೀನಿ. ನಾಟ್ ಟೈಟ್ ಮಾಡ್ಕೊಳ್ಳಿ. ನೋಡಿ, ಎಲ್ಲ ಸೈಡು ನೋಡಿ, ಇಲ್ಲೆಲ್ಲ ಬಾಕ್ಸ್ ಟೈಪಲ್ಲಿ ಬಂದರೆ ಇಲ್ಲಿ ಟ್ರಯಾಂಗಲ್ ಶೇಪಲ್ಲಿ ಬಂದಿದೆ, ಅಂದರೆ ತ್ರಿಭುಜದ ರೀತಿ ಬಂದಿದೆ ನೋಡಿ. ಈ ರೀತಿ ಬಂದರೆ ಕಾರ್ನರ್ ಟರ್ನ್ ಆಗಿದೆ ಅಂತ. ಮತ್ತು ನಾವು ಲೈನ್ ಈ ಥರ ಮೇಲ್ಗಡೆ ಬರೋಕ್ಕೆ, ಬ್ಯಾಸ್ಕೆಟ್ ಮೇಲೆ ಬರೋಕ್ಕೆ ನಮಗೆ ಇದಕ್ಕೆ ಅನುಕೂಲ ಆಗುತ್ತೆ. ಅದಕ್ಕೋಸ್ಕರ ಇಲ್ಲಿ ಈ ಥರ ಬಂದರೆ ಕನ್ಫ್ಯೂಸ್ ಆಗಬೇಡಿ. ಇದೇ ಥರ 4 ಸೈಡು, ಮಿಕ್ಕಿದ 3 ಸೈಡು ಸಹ ಇದೇ ರೀತಿ ಬರುತ್ತೆ. ಪೂರ್ತಿಯಾಗಿ ಫ್ರೆಂಡ್ಸ್, ಈ ಪೂರ್ತಿಯಾಗಿ ಲೈನ್ ಇಲ್ಲಿವರೆಗೂ ಹಾಕೊಬರ್ತೀನಿ. ಹಾಕೊಬಂದು ಲ್ಯಾಂಡರ್ ನಾಟ್ ಹಾಕೋದು ಹೇಗೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ನಾನೀಗ ಒಂದು ಲೈನ್ ಪೂರ್ತಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ನೋಡಿ. ಸೆಕೆಂಡ್ ಲೈನ್ಗೆ ಹೋಗೋಕ್ಕಿಂತ ಮುಂಚೆ ಲ್ಯಾಂಡರ್ ನಾಟ್ ಹಾಕೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ನೋಡಿ. ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ರನ್ನಿಂಗ್ ವೈರ್ನ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಇಲ್ಲಿ ಫಸ್ಟು ನಾಟ್ ಹಾಕಿದ್ವಲ್ಲ, ಆ ನಾಟ್ನ ಲೂಸ್ ಮಾಡ್ಕೊಳ್ಳಿ. ನಾನು ಆಲ್ರೆಡಿ 2 ಲೈನ್ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಆ ನಾಟ್ ಲೂಸ್ ಮಾಡಿಕೊಂಡು ಈ ವೈರ್ನ, ವೈಟ್ ಕಲರ್ ವೈರ್ ಇದೆಯಲ್ಲ, ಅದನ್ನು ಲೂಪ್ ಒಳಗೆ ತೊಗೊಳ್ಳಿ. ಲೂಸ್ ಮಾಡ್ಕೊಂಡು ಇದಾಗ ಓಪನ್ ಆಗೋ ಲೂಪ್ ಒಳಗೆ ತೊಗೊಂಡು ಈ ವೈರ್ ಇದೆಯಲ್ಲ, ವೈಟ್ ವೈರ್ ಒಳಗೆ ಈ ವೈರ್ನ ಹಾಕ್ಕೊಂಡು ನಾಟ್ನ ಟೈಟ್ ಮಾಡ್ಕೊಳ್ಳಿ ನೋಡಿ. ಈ ರೀತಿ ನಾಟ್ನ ಟೈಟ್ ಮಾಡ್ಕೊಳ್ಳಿ. ಟೈಟ್ ಮಾಡ್ಕೊಂಡಾದ್ಮೇಲೆ ಮತ್ತೆ ರನ್ನಿಂಗ್ ವೈರ್ನ ಈ ರೀತಿ ಹೊರಗೆ ತೊಗೊಳ್ಳಿ. ಹೊರಗೆ ತೊಗೊಂಡು ಮತ್ತೆ ಇದಕ್ಕೆ ಇಲ್ಲಿಂದ ನಾಟ್ ಯಾವುದಕ್ಕೆ ಲ್ಯಾಂಡರ್ ನಾಟ್ ಹಾಕಿದ್ವೋ ಅದು ಬಿಟ್ಟು ಪಕ್ಕದ ನಾಟ್ ಇದೆಯಲ್ಲ, ಆ ನಾಟಿಂದ ಮತ್ತೆ ನಾವು ಕಂಟಿನ್ಯೂಸ್ ಆಗಿ ಒಂದು ಲೈನ್ ಪೂರ್ತಿ ಹಾಕೋಬೇಕು. ಇದೇ ರೀತಿ ಪ್ರತಿ ಲೈನಲ್ಲೂ ಲ್ಯಾಂಡರ್ ನಾಟ್ ಹಾಕಿ ಎಂಡ್ ಮಾಡ್ಕೋಬೇಕು ನೋಡಿ. ಇದೇ ರೀತಿ ನಾನು ಒಂದು ಲೈನ್ ಪೂರ್ತಿ ಹಾಕೋತೀನಿ. ಫ್ರೆಂಡ್ಸ್, ಈಗ 4 ಲೈನ್ ಹಾಕ್ಕೊಂಡಿದ್ದೀನಿ. ಪ್ರತಿ ಲೈನ್ಗೂ ಲ್ಯಾಂಡರ್ ನಾಟ್ ಹಾಕಿ ಎಂಡ್ ಮಾಡ್ಕೊಂಡಿದ್ದೀನಿ ನೋಡಿ. ಲ್ಯಾಂಡರ್ ನಾಟ್ ಹಾಕಿದಾಗ ಈ ರೀತಿ ಬರುತ್ತೆ. ಪ್ರತಿ ಲೈನ್ಗೂ ಲ್ಯಾಂಡರ್ ನಾಟ್ ಹಾಕಿ ಎಂಡ್ ಮಾಡ್ಕೊಂಡಿದ್ದೀನಿ. ಟೋಟಲ್ 4 ಲೈನ್ ಹಾಕಿದ್ದೀನಿ. ಈಗ ನೋಡಿ, ಒಂದು ಸೈಡ್ ಪೂರ್ತಿ ದೊಡ್ಡ ವೈರ್ಗಳಿದೆ, ಇನ್ನೊಂದು ಸೈಡ್ ಪೂರ್ತಿ ಚಿಕ್ಕ ವೈರ್ ಆಗಿದೆ. ಈ ಚಿಕ್ಕ ವೈರ್ ಆಗಿದೆಯಲ್ಲ, ಅದರಲ್ಲಿ ನೋಡಿ ಕಾಣಿಸ್ತಿದೆಯಲ್ಲ, ಇಲ್ಲಿ ಈ ವೈಟ್ ಕಲರಿಂದ 5 ವೈರು ಮತ್ತು ಈ ಕಡೆಯಿಂದ 5 ವೈರು, ಇವುಗಳನ್ನ ಒಳಗೆ ಸೇರಿಸ್ಕೊಳ್ಳಿ. ಈ ರೀತಿ ಒಳಗೆ ಸೇರಿಸ್ಕೊಳ್ಳಿ.
ನೋಡಿ ಶಾರ್ಟ್ ಆಗಿದೆಯಲ್ಲ ಆ ವೈರ್ಗಳನ್ನೆಲ್ಲ ಇಲ್ಲಿ ನೆಕ್ಸ್ಟ್ ಲೈನಿಂದ ಒಳಗೆ ಸೇರಿಸ್ಕೋಬೇಕು. ಬ್ಯಾಕ್ ಸೈಡ್ ಒಳಗೆ ಸೇರಿಸ್ಕೊಳ್ಳಿ. ನೋಡಿ ಈ ರೀತಿ ಎಲ್ಲ ವೈರ್ಗಳನ್ನೂ ಒಳಗೆ ಸೇರಿಸ್ಕೊಳ್ಳಿ ಫ್ರೆಂಡ್ಸ್. ಈಗ ನಾನು ಇಲ್ಲಿ ಗಂಟ ಹಾಕೊಂಡಾದ್ಮೇಲೆ ಇಲ್ಲಿ ಎಲ್ಲ ಒಳಗೆ ಸೇರಿಸ್ಕೊಂಡಿದ್ದೀನಲ್ಲ ವೈರು, ಅದ್ರ ಪಕ್ಕದ ವೈರು ನೋಡಿ ಇಲ್ಲಿ ಮೂಲೆ ತಿರುಗಿಸಿದ್ದೀವಲ್ಲ, ಟ್ರಯಾಂಗಲ್ ಬಂದಿದೆಯಲ್ಲ, ಅದರಲ್ಲಿ ಮೊದಲನೇ ಲೈನ್ ಇದೆಯಾ ನೋಡಿ, ಈ ಲೈನಿಂದ ನಾನು ವೈರು ಮತ್ತೆ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಒಂದು ರೌಂಡ್ ಪೂರ್ತಿಯಾಗಿ ಮತ್ತೆ ಇಲ್ಲಿ ಬಂದು ಎಂಡ್ ಮಾಡ್ಕೊಂಡಿದ್ದೀನಿ ಅದೇ ರೀತಿ. ಮತ್ತು ಇದನ್ನು ಒಂದು ಲೈನು ಫಸ್ಟ್ ಲೈನಿಗೆ ಹಾಕ್ತಾಮೇಲೆ ಎರಡನೇ ಲೈನ್ಗೆ ಈ ನಾಟ್ ಬಿಟ್ಟು ಅದ್ರ ಪಕ್ಕದ ನಾಟಿಂದ ಮತ್ತೆ ಫುಲ್ ಒಂದು ರೌಂಡ್ ಹಾಕ್ಕೊಂಡು ನೋಡಿ, ಮತ್ತೆ ಈ ಸೈಡಲ್ಲಿ ಒಂದು ನಾಟ್ ಬಿಟ್ಟು ಎಂಡ್ ಮಾಡ್ಕೊಂಡಿದ್ದೀನಿ. ಇದೇ ರೀತಿ ನಿಮ್ಗೆ ಎಷ್ಟು ಎತ್ತರ ಬೇಕೋ ಅಷ್ಟು ಎತ್ತರಕ್ಕೆ ಒಂದೊಂದು ನಾಟ್ ಬಿಟ್ಟು ಫುಲ್ಲು ಎಷ್ಟು ಎತ್ತರ ಬೇಕೋ ಅಷ್ಟು ಎತ್ತರಕ್ಕೆ ಹಾಕ್ಕೊಳ್ಳಿ. ಪ್ರತಿ ಇದರಲ್ಲೂ ಆ ಕಡೆ ಸೈಡ್ ಒಂದು, ಈ ಕಡೆ ಒಂದು ಸೈಡು ಒಂದೊಂದು ನಾಟ್ ಬಿಟ್ಟು ಹಾಕ್ಕೊಳ್ಳಿ ಫ್ರೆಂಡ್ಸ್. ಈಗ ನಾನು ಹಾಕೊಬಂದಿದ್ದೀನಿ ನೋಡಿ, ಒಟ್ಟು 5 ಲೈನ್ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಇನ್ನೂ ಎತ್ತರ ಬೇಕು ಅಂದರೆ ಇನ್ನೊಂದು ಲೈನು 2 ಲೈನ್ ಎಕ್ಸ್ಟ್ರಾ ಮಾಡ್ಕೊಳ್ಳಿ, ಸ್ವಲ್ಪ ವೈರ್ ಜಾಸ್ತಿ ತೊಗೊಂಡು. ಈಗ ನಾನು ಇದನ್ನ ಉಲ್ಟಾ ಮಾಡಿಕೊಂಡು ಎಲ್ಲ ವೈರ್ಗಳನ್ನು ಒಳಗೆ ಸೇರಿಸ್ಕೊತೀನಿ. ಈ 5 ವೈರ್ಗಳನ್ನು ಬಿಟ್ಟು ಮಿಕ್ಕೆಲ್ಲ ವೈರ್ಗಳನ್ನು ನಾನು ಒಳಗೆ ಸೇರಿಸ್ಕೊತೀನಿ. ಈಗ ನಾನೆಲ್ಲ ವೈರ್ಗಳನ್ನು ಒಳಗೆ ಸೇರಿಸ್ಕೊಂಡಿದ್ದೀನಿ ಉಲ್ಟಾ ಮಾಡಿ. ಇದು ಹೀಗೆ ಇದೆ, ಉಲ್ಟಾನೇ ಇರಲಿ. ಈ ವೈರ್ ಇದೆಯಲ್ಲ, ಈ ವೈರ್ ಅಳತೆಗಿಂತ ಅರ್ಧ ಅಡಿಯಷ್ಟು ಜಾಸ್ತಿ ವೈರ್ನ ಕಟ್ ಮಾಡ್ಕೋಬೇಕು. ಟೋಟಲು 18 ಪೀಸ್ ಕಟ್ ಮಾಡ್ಕೊಳ್ಳಿ. ತಳಭಾಗದಲ್ಲಿ 9 ಲೈನ್ ಹಾಕಿದ್ವಲ್ಲ, 9 ಲೈನ್ಗೆ ಈ ವೈರ್ಗಳು 18 ವೈರ್ಗಳನ್ನು ಈ ಕಡೆ 9 ಈ ಕಡೆ 9 ಸೇರಿಸ್ಬೇಕು. ಈ ರೀತಿ ತಗೊಂಡು ಇಲ್ಲಿವರೆಗೂ ಸೇರಿಸ್ಕೊಳ್ಳಿ. ನೋಡಿ ಇಲ್ಲಿವರೆಗೂ ಸೇರಿಸ್ಕೊಂಡಿದ್ದೀನಿ. ಇದು ಟೈಟಾಗೆ ಇರಬೇಕು ಈ ರೀತಿ. ಮತ್ತು ಅದ್ರ ಪಕ್ಕದಲ್ಲಿ ಇನ್ನೊಂದು ಲೈನು, ಇನ್ನೊಂದು ವೈರು, ಅದನ್ನು ಸಹ ಇಲ್ಲಿವರೆಗೆ ಸೇರಿಸ್ಕೋಬೇಕು. ನೋಡಿ ದಿಬ್ಬ ಇರೋದು ಈ ಕಡೆಗೆ ನಾವು ಸೇರಿಸ್ತೀವಲ್ಲ ಆ ಸೈಡಿರಲಿ, ಹಳ್ಳ ಇರೋದು ವೈಟ್ ಕಲರ್ ಸೈಡಲ್ಲಿರಲಿ. ಇದೇ ಥರ ಇಷ್ಟುವರೆಗೆ ಅಂದರೆ 9 ಲೈನ್ಗೂ ನಾನು ಅಟ್ಯಾಚ್ ಮಾಡ್ಕೋತೀನಿ. ಈ ಕಡೆ 9 ಲೈನ್ ಅಟ್ಯಾಚ್ ಮಾಡ್ಕೊಂಡಾಮೇಲೆ ಆಪೋಸಿಟ್ ಸೈಡು ಇದು ಎದುರುಗಡೆ ಇದೆಯಲ್ಲ, ಈ ಸೈಡು ಸಹ ಈ ರೀತಿ 9 ಲೈನ್ಗೂ ಅಟ್ಯಾಚ್ ಮಾಡ್ಕೊಳ್ಳಿ. ಇಲ್ಲಿಂದ ಇಲ್ಲಿ ಇದೆಯಲ್ಲ ಆ 9 ಲೈನ್ಗೂ ಇದೇ ರೀತಿ ಅಟ್ಯಾಚ್ ಮಾಡ್ಕೊಳ್ಳಿ. ಇಲ್ಲಿವರೆಗೂ ಅಟ್ಯಾಚ್ ಮಾಡಿಕೊಂಡ್ರೆ ಸ್ವಲ್ಪ ಟೈಟಾಗಿ ಕೂತ್ಕೊಳ್ಳುತ್ತೆ. ಈ ರೀತಿ ಅಟ್ಯಾಚ್ ಮಾಡ್ಕೊಳ್ಳಿ. ನಾನು ಪೂರ್ತಿಯಾಗಿ ಅಟ್ಯಾಚ್ ಮಾಡ್ಕೊಬಂದು ತೋರಿಸ್ತೀನಿ. ನಾನು ಎಲ್ಲ ವೈರ್ಗಳನ್ನು ಸೇರಿಸ್ಕೊಂಡಿದ್ದೀನಿ. ಈಗ ಇಲ್ಲಿ ನಾವು 4 ಸ್ಟೆಪ್ ಲೈನ್ ಹಾಕಿದ್ದೀವಿ ಅಲ್ವ, ಇಲ್ಲಿ ಅದಕ್ಕೆ ಬ್ಯಾಲೆನ್ಸ್ ಆಗೋ ಥರ ಈ ಕಡೆ 4 ಲೈನು ಬಾಕ್ಸ್ ನಾಟ್ ಹಾಕ್ಕೊಳ್ಳಿ, ಈ ಕಡೆ 4 ಲೈನು ಬಾಕ್ಸ್ ನಾಟ್ ಹಾಕ್ಕೊಳ್ಳಿ. ನೋಡಿ ಒಳಗೆ ಸೇರ್ಸೋಕ್ಕೆ ಎಷ್ಟು ವೈರ್ ಬೇಕು ಅಂತ ನೋಡ್ಕೊಳ್ಳಿ. ಸ್ವಲ್ಪ ಆದರೆ ಸಾಕು. ನೋಡಿ ಈ ರೀತಿ ಒಳಗೆ ಸೇರ್ಸೋಕ್ಕೆ ಎಷ್ಟು ವೈರ್ ಬೇಕೋ ಅಷ್ಟು ವೈರ್ನ ಬಿಟ್ಟು ಈ ರೀತಿ ಬಾಕ್ಸ್ ನಾಟ್ ಹಾಕ್ಕೊಳ್ಳಿ. ಇದೇ ರೀತಿ ಒಂದು ಲೈನ್ ಪೂರ್ತಿ ಹಾಕ್ಕೊಳ್ಳಿ. ಮತ್ತು ಆಪೋಸಿಟ್ ಸೈಡು ಇದೇ ಥರ ಲೈನ್ ಹಾಕ್ಕೊಳ್ಳಿ. ಒಟ್ಟು ಟೋಟಲು 4 ಲೈನು, ಈ ಕಡೆ 4 ಲೈನು, ಆ ಕಡೆ 4 ಲೈನ್ ಹಾಕ್ಕೊಳ್ಳಿ. ಒಂದು ಲೈನ್ ಹಾಕ್ಕೊಂಡಿದ್ದೀನಿ ನೋಡಿ. ಒಂದು ಲೈನ್ ಹಾಕ್ಕೊಂಡಾದ್ಮೇಲೆ ಈ ವೈರ್ನ ಇಲ್ಲಿ ಕಾಣ್ತಿದೆಯಲ್ಲ, ಇಲ್ಲಿ ವೈಟ್ ಕಲರ್ ಇದೆಯಲ್ಲ, ಅಲ್ಲಿಗೆ ಸೇರಿಸ್ಕೋಬೇಕು. ಈ ರೀತಿ ಒಳಗಡೆ ಸೇರಿಸ್ಕೋಬೇಕು. ಆವಾಗ ಅದು ನಾವು ಫೋಲ್ಡ್ ಮಾಡಿದಾಗ ಈ ರೀತಿ ಬರುತ್ತೆ ನೋಡಿ. ಈ ವೈರ್ನ ಈ ವೈಟ್ ಕಲರ್ ವೈರು ಈ ರೀತಿ ಸೇರಿಸ್ಕೊಳ್ಳಿ. ನಾವು ಫೋಲ್ಡ್ ಮಾಡಿದಾಗ ಏನಾಗುತ್ತೆ, ಅದು ಒಂದು ರೌಂಡ್ ಥರ ಆಗುತ್ತೆ. ಅದು ಅಲ್ಲಿಗೆ ಜಾಯಿಂಟ್ ಆಗಿದೆ ಅಂತ ಇದಾಗುತ್ತೆ. ಈ ರೀತಿ ಸೇರಿಸ್ಕೋಬೇಕು. ಮತ್ತು ಈ ಕಡೆ ಒಂದು ಲೈನ್ ಹಾಕ್ದ ಮೇಲೆ ಅದೇ ಲೈನಲ್ಲಿ ಸೇರಿಸ್ಕೊಳ್ಳಿ. ಮತ್ತು ಈ ಕಡೆ ಲೈನ್ ಹಾಕಿದಾಗ ಈ ಲೈನ್ಗೆ ಸೇರಿಸ್ಕೊಳ್ಳಿ. ಇದೇ ಥರ 4 ಲೈನು ಹಾಕ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಒಂದು 4 ಲೈನ್ ಹಾಕ್ಕೊಂಡು ನಾನು ಎಲ್ಲ ವೈರ್ಗಳನ್ನು ಒಳಗೆ ಸೇರಿಸ್ಕೊಂಡಿದ್ದೀನಿ. ಮತ್ತು ಎಕ್ಸ್ಟ್ರಾ ವೈರ್ ತೊಗೊಂಡು ಇಲ್ಲಿಂದ ಅಟ್ಯಾಚ್ ಮಾಡ್ಕೊಂಡು ಒಂದು ರೌಂಡ್ ಪೂರ್ತಿ ಹಾಕ್ಕೊಂಡಿದ್ದೀನಿ. ಮತ್ತು ಈ ಎಕ್ಸ್ಟ್ರಾ ವೈರ್ ಅಟ್ಯಾಚ್ ಮಾಡಿದ್ದೀನಲ್ಲ ಅದನ್ನು ಸಹ ಇದರೊಳಗೆ ಸೇರಿಸ್ಕೋಬೇಕು. ಆವಾಗಲೇ ಒಂದೊಂದು ಲೈನ್ ಕಂಪ್ಲೀಟ್ ಆದಷ್ಟೇ ಒಳಗೆ ಸೇರಿಸ್ಕೊಳ್ಳಿ. ಮತ್ತು ಈಗ ನಾನು ಹೊಸ ವೈರ್ ತೊಗೊಂಡು ಮತ್ತೆ ಇಲ್ಲಿಂದ ಫುಲ್ ಒಂದು ರೌಂಡು ನಾಟ್ಗಳನ್ನ ಹಾಕ್ಕೊಬತ್ತೀನಿ. ಇದು ಎಷ್ಟು ಎತ್ತರ ಇದೆಯೋ ಅಷ್ಟು ಎತ್ತರಕ್ಕೆ ನಾನು ನಾಟ್ಗಳು ಹಾಕ್ಕೋತೀನಿ. ಅಂದರೆ ಈಗ ಒಂದು ಲೈನ್ ಹಾಕಿದ್ದೀನಿ, ಇನ್ನು 4 ಲೈನು ಹಾಕ್ಕೊಂಡು ಒಂದು ನಿಮಗೆ ತೋರಿಸ್ತೀನಿ
ಫ್ರೆಂಡ್ಸ್, ಈಗ ಬ್ಯಾಸ್ಕೆಟ್ ಕಂಪ್ಲೀಟ್ ಆಗಿದೆ ನೋಡಿ. ಈಗ ಈ ವೈರ್ನೆಲ್ಲ ಒಳಗೆ ಸೇರಿಸ್ಕೊಳ್ಳಿ. ಈ ರೀತಿ ಒಳಗಡೆ ಸ್ವಲ್ಪ ಕಷ್ಟ ಆಗುತ್ತೆ, ಯಾಕಂದರೆ ನಾವು ಇದು ಟರ್ನ್ ಮಾಡ್ಕೊಂಡು ಹಾಕೋಕ್ಕಾಗಲ್ವಲ್ಲ, ಅದರಿಂದ ಸ್ವಲ್ಪ ಕಷ್ಟ ಆಗುತ್ತೆ. ಆದಷ್ಟು ಎಷ್ಟು ಉದ್ದಕ್ಕೆ ನೀವು ಒಳಗೆ ಸೇರ್ಸೋಕ್ಕಾಗುತ್ತೋ ಅಷ್ಟು ಉದ್ದಕ್ಕೆ ಒಳಗೆ ಸೇರಿಸ್ಕೊಳ್ಳಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡೋದು ಮರಿಬೇಡಿ. ಹಾಗೆ ಇದೇ ರೀತಿ ಮತ್ತಷ್ಟು ವಿಡಿಯೋಗಳಿಗೋಸ್ಕರ ನಮ್ಮ ಚಾನೆಲ್ನ ಮರಿನೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ಗಳಿಗೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಮತ್ತೆ ನಿಮಗೆ ಬೇರೆ ಯಾವುದಾದ್ರೂ ಕ್ರಾಫ್ಟ್ಗಳು ಬೇಕು ಅಂತ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಆ್ಯಂಡ್ ಬಾಯ್.